ನಮಸ್ಕಾರ ವಿದ್ಯಾರ್ಥಿಗಳೇ, ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಚಾನಲಲ್ಲಿ ಗ್ರಾಮಾಡಳಿತ ಅಧಿಕಾರಿ ಸಂಬಂಧಪಟ್ಟಂತೆ ಒಂದು ಶರಣಯ್ಯ ಸರ್ ಅವರ ರೆಕಾರ್ಡೆಡ್ ಕ್ಲಾಸ್ಗಳನ್ನ ಹಾಕ್ತಾ ಇದ್ದೇವೆ. ಸೊ ದಯವಿಟ್ಟು ಅದನ್ನು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ರೆಕಾರ್ಡೆಡ್ ಕ್ಲಾಸ್ ಇದ್ರೂ ಕೂಡ ನೀವು ಅದನ್ನು ಕೇಳಿರಲ್ಲ ಅಥವಾ ನಿಮಗೂ ಕೂಡ ರಿವಿಷನ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ರೆಕಾರ್ಡೆಡ್ ಕ್ಲಾಸ್ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಜನರಿಗೆ ಅದು ಫ್ರೀಯಲ್ಲಿ ಸಿಗ್ತಾ ಇಲ್ಲ. ಸೊ ನಾವು ಅದನ್ನು ದಯವಿಟ್ಟು ಅನ್ಅಕಾಡೆಮಿಯಿಂದ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀವಿ, ದಯವಿಟ್ಟು ಎಲ್ಲರೂ ಕೇಳಿ. ಸೊ ಸುಮಾರು ದಿವಸಗಳಿಂದ ನೋಟಿಫಿಕೇಷನ್ ಆಗಿರುವ ಒಂದು VA ನೋಟಿಫಿಕೇಷನ್ ಆಗಿತ್ತು. ಅದು ಅಪ್ಲಿಕೇಶನ್ನು ಅರ್ಜಿಯನ್ನು ಹಾಕೋದಕ್ಕೆ ಲಿಂಕ್ ಸ್ಟಾರ್ಟ್ ಆಗಿದ್ದಿಲ್ಲ. ಅದ್ರ ಬಗ್ಗೆ ಇವಾಗ ಒಂದು ಲಿಂಕ್ನ ಅವರು ಕೊಟ್ಟಿದ್ದಾರೆ. ಅದು ಒಂದು ನೋಟಿಫಿಕೇಷನ್ ಆಗಿದೆ. ಏನಾಗಿದೆ ಅಂತ ತಿಳ್ಕೊಂಡು ಬನ್ನಿ. ಸೊ ಗ್ರಾಮಾಡಳಿತ ಅಧಿಕಾರಿಯನ್ನು ನೋಟಿಫಿಕೇಷನ್ ಆಗಿತ್ತು. ಅರ್ಜಿ ಸಲ್ಲಿಕೆಗೆ ಅವರು ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ದಿನಾಂಕ 20/2/2024 ಒಂದು ವಿವರವಾದ ಅಧಿಸೂಚನೆಯನ್ನು ಪ್ರಕಟ ಮಾಡಿತ್ತು. ಸೊ ಪ್ರಾಧಿಕಾರ ಅಧಿಸೂಚನೆಯಲ್ಲಿ ದಿನಾಂಕ 3/4 ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅಂತ ಹೇಳಿದರು. ಬಟ್ ಕಾರಣಾಂತರಗಳಿಂದ 7/3/2024 ಒಂದು ನೋಟಿಫಿಕೇಷನ್ ಹಾಕಿಬಿಟ್ಟು ಅದನ್ನ ಮುಂದೂಡಲಾಗಿದೆ ಅಂತ ಹಾಕಿದರು. ಸೊ ಇವಾಗ ಒಂದು ಪರಿಷ್ಕೃತ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ಒಂದು ಪರಿಷ್ಕೃತ ವೇಳಾಪಟ್ಟಿ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ 5/4/2024 ಆಗಿರುತ್ತೆ. 5/4/2024 ಅಂದರೆ ಇವತ್ತಿಂದ, ಅಂದರೆ ಏಪ್ರಿಲ್ 5ರಿಂದ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 4, ಅಂದರೆ ಸುಮಾರು ನಿಮಗೆ 30 ದಿವಸಗಳ ಕಾಲ ಅಪ್ಲಿಕೇಶನ್ ಆಗೋದಕ್ಕೆ ಒಂದು ಟೈಮ್ನ ಕೊಟ್ಟಿದ್ದಾರೆ. ಮೇ 4, 2024 ಅರ್ಜಿ ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತದೆ. ಅದೇ ರೀತಿಯಾಗಿ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸಲು ಪೇಮೆಂಟ್ನ ಮಾಡೋದಕ್ಕೆ ನಮಗೆ ಮೇ 7 ಅವಕಾಶ ಇರುತ್ತದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಇದರ ಒಂದು ಡೀಟೇಲ್ ನೋಟಿಫಿಕೇಷನ್ ಬರುತ್ತೆ ಇನ್ನೊಂದು. ಸೊ ಇಲ್ಲಿದೆ ನೋಡಿ, ಗ್ರಾಮಾಡಳಿತ ಅಧಿಕಾರಿ ವಿವರವಾದ ಅಧಿಸೂಚನೆ 2024-21-2 ಅಂತ ಏನಿದೆ ಅಲ್ಲ, ಅದನ್ನು ನೀವು ಕಂಪ್ಲೀಟಾಗಿ ನೋಡಬೇಕಾಗತ್ತೆ. ಸೊ ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ ಅಲ್ಲ, ಇದರಲ್ಲಿ ಕೆಲವ್ರ ಹತ್ರ ತೋರಿಸುತ್ತೆ, ಕೆಲವ್ರ ಹತ್ರ ತೋರಿಸಲ್ಲ. ಇಲ್ಲಿದೆ ನೋಡಿ, VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ, ನಾನು ಮಾರ್ಕ್ ಮಾಡಿ ತೋರಿಸಿದಿಲ್ಲ. ಸೊ ಕೆಲವ್ರ ಹತ್ರ ಇದು ಬರುತ್ತೆ, ಇನ್ನೂ ಕೆಲವ್ರ ಹತ್ರ ಬಂದಿರಲ್ಲ. ಅವ್ರು ಏನು ಮಾಡ್ಕಂದ್ರೆ ಇಲ್ಲಿ 3 ಲೈನ್ ಏನು ಕಾಣಿಸ್ತಿರುತ್ತೆ ಅಲ್ಲ ಕಾರ್ನರಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಗ್ರಾಮಾಡಳಿತಾಧಿಕಾರಿ ನೇಮಕಾತಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಸೊ ಫಸ್ಟು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಅರ್ಜಿ ಸಲ್ಲಿಸುವ ಲಿಂಕ್ ಏನಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದಕ್ಕಿಂತ ಮುಂಚೆ ವಿಶೇಷವಾಗಿ ನೀವೇನೆಂದರೆ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ನಿಮ್ಮ ಕ್ಯಾಟಗರಿ ಯಾವುದು, ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಖಾಲಿ ಇದ್ದಾವೆ ಅಂತ ನೋಡಿಬಿಟ್ಟು ನೀವೊಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಆ ಒಂದು ಅರ್ಜಿ ಸಲ್ಲಿಸುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಬರುತ್ತೆ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಂಡರ್ ದಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಸುಮಾರು ಜಸ್ಟ್ ಒಂದು 2-3 ಸ್ಟೆಪ್ಸ್ ಅಷ್ಟೇ ಇರೋದಿಲ್ಲಿ. ಫಸ್ಟ್ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೊಂದು ಅಪ್ಲಿಕೇಶನ್ ನಂಬರು ಮೆಸೇಜ್ ಬರುತ್ತೆ, ಇಲ್ಲಾಂದರೆ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ. ನೆಕ್ಸ್ಟು ನೀವು ಆ ಒಂದು ನಂಬರನ್ನ ತೊಗೊಂಡು ಇಲ್ಲಿ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ಅದೇ ರೀತಿ ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ನೀವೊಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಸರ್ವರ್ ಬ್ಯುಸಿ ಇರೋದ್ರಿಂದ ಓಪನ್ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ. ನೈಟು 10 ಗಂಟೆಯಿಂದ ನೀವು ಟ್ರೈ ಮಾಡಿ, ಇಲ್ಲಾಂದರೆ ಬೆಳಗ್ಗೆ 4 ಗಂಟೆಯಿಂದ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸರ್ವರ್ ಸಿಗುತ್ತೆ. ಸೊ ನಾನಿವಾಗ ತೋರಿಸ್ತಾ ಇರೋದನ್ನು ನೋಡಿ, ಸರ್ವರ್ ತುಂಬ ಬ್ಯುಸಿ ಇದೆ, ಲೋಡ್ ಆಗ್ತಿದೆ, ವೇಟ್ ಮಾಡಿ. ಸೊ ತುಂಬ ಸಿಂಪಲ್ ಇರುತ್ತೆ, ಏನಿಲ್ಲ, ಜಸ್ಟು ಅಲ್ಲಿ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಅಧಿಸೂಚನೆ ನಂಬರ್ ಇರುತ್ತೆ. ಜಸ್ಟ್ ಸುಮಾರು ಒಂದು 10 ಪಾಯಿಂಟ್ಸ್ ಇದೆ. 10 ಪಾಯಿಂಟ್ಸಲ್ಲಿ ನೀವು ಎಲ್ಲನೂ ಹಾಕೋದಿರೋದಿಲ್ಲ, ಜಸ್ಟ್ ಹುದ್ದೆಯನ್ನು ಇಲ್ಲಿ ಫಸ್ಟು ಸ್ಟಾರ್ಟಿಂಗು ಹುದ್ದೆಯನ್ನು ಆಯ್ಕೆ ಮಾಡಿರುತ್ತೆ. ಸೊ ಒಂದೇ ಹುದ್ದೆ ಇದೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಜಿಲ್ಲೆ, ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾದಮೇಲೆ
SSLC ರಿಜಿಸ್ಟರ್ ನಂಬರ್ ಕೂಡ ಇದೆ. SSLC ರಿಜಿಸ್ಟರ್ ನಂಬರ್ ಹಾಕಿ ಅದಾದಮೇಲೆ ಕ್ವಾಲಿಫಿಕೇಷನ್ ಇದೆ. ಸೊ ಕ್ವಾಲಿಫಿಕೇಷನ್ ಕೂಡ ಬರ್ತಿಲ್ಲ, ಸರ್ವರ್ ಬಿಸಿ ಇರೋದ್ರಿಂದ. ಅದಾದಮೇಲೆ ಕ್ವಾಲಿಫಿಕೇಷನ್ನು PUC ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸ್ 10th ಹಾಕಿ. ನೆಕ್ಸ್ಟು ನಿಮ್ಮದು ಬೋರ್ಡ್ KSWB ಇರುತ್ತೆ, ಕನ್ನಡ ಮೀಡಿಯಮಲ್ಲಿ ಓದಿರೋರಿಗೆ ಎಲ್ಲರದು ನಮ್ಮ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡೇ ಆಗಿರುತ್ತೆ, ಅದನ್ನ ಹಾಕಿ. ಅದಾದಮೇಲೆ ನೀವು ಕೇಂದ್ರ ರಾಜ್ಯ ಸರ್ಕಾರಿ ಹುದ್ದೆಯಲ್ಲಿದ್ದೀರಾ ಅಂತ ಕೇಳಿದ್ದಾರೆ, ಅದನ್ನ ನೋ ಅಂತ ಹಾಕಿ. ನೆಕ್ಸ್ಟು ಪ್ರಸ್ತುತ ಕೆಲಸ ಮಾಡ್ತಿದ್ರೆ ಅದನ್ನ ಕೂಡ ನೋ ಹಾಕಿ. ನಿಮ್ಮದು ಆಧಾರ್ ಕಾರ್ಡ್ದು ಲಾಸ್ಟ್ 4 ಡಿಜಿಟ್ ಆಗಬೇಕಾಗತ್ತೆ, ಅದನ್ನ ಹಾಕಿ. ನೆಕ್ಸ್ಟು ಹೊಸದು ಕೊಟ್ಟಿರೋದು ಏನಂದರೆ ಇಲ್ಲಿ ಎಕ್ಸಾಮ್ ಸೆಂಟ್ರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆದರೂ ಕೂಡ ಡೌಟು, ಎಕ್ಸಾಮ್ ಸೆಂಟ್ರ ನಾವು ಸೆಲೆಕ್ಟ್ ಮಾಡಿರೋದು ಕೊಡ್ತಾರೆ ಅಂತ ಕನ್ಫರ್ಮ್ ಇಲ್ಲ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಪ್ರಿವ್ಯೂ ಅಂತ ಪ್ರೆಸ್ ಮಾಡಿರುತ್ತೆ. ಪ್ರಿವ್ಯೂ ಆದಮೇಲೆ ನಿಮ್ಮದು ಒಂದು ಅಪ್ಲಿಕೇಶನ್ ಹಾಕಿರೋದು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ, ಅದೆಲ್ಲ ಒಂದು ಸಾರಿ ಸರಿಯಾಗಿ ಓದ್ಕೊಂಡು ಕರೆಕ್ಟ್ ಇದ್ದರೆ ಸೊ ನಿಮಗೆ ಇಲ್ಲಿ ಕೆಳಗಡೆ ಈ ರೀತಿ ಒಂದು ಮಾರ್ಕ್ ಬರುತ್ತೆ, ಇಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡೋದಿರುತ್ತೆ. ಆ ರೀತಿ ಟಿಕ್ ಮಾಡಿ ಕ್ಯಾಪೆಚ್ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಅಲ್ಲೇ ಡಿಸ್ಪ್ಲೇ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ತೋರಿಸುತ್ತೆ, ಅದೇ ರೀತಿ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ. ಸೊ ಆ ಒಂದು ಬಂದಿರುವ ಮೆಸೇಜ್ನಲ್ಲಿರುವಂಥ ಅಪ್ಲಿಕೇಶನ್ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಮೇಲೆ ಶೋ ಆಗಿರುವ ಒಂದು ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಏನು ಮಾರ್ಕ್ ಮಾಡಿದ್ದೀನಲ್ಲ ಇದೇ ರೀತಿ ಓಪನ್ ಆಗಿರುತ್ತೆ, ಬಟ್ ಅಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಬಂದುಬಿಟ್ಟು ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಬ್ಯಾಕ್ ಬಂದುಬಿಟ್ಟು ಅಥವಾ ಅಲ್ಲಿ ಬ್ಯಾಕ್ ಟು ಹೋಮ್ ಅಂತ ಬರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಸೊ ನಿಮಗೆ ಮೆಸೇಜ್ ಬಂದಿರುವಂಥ ಅಪ್ಲಿಕೇಶನ್ ಅಥವಾ ಕಾಪಿ ಮಾಡ್ಕೊಂಡಿದ್ರೆ ಅಪ್ಲಿಕೇಶನ್ ನಂಬರ್ನೆಲ್ಲ ಹಾಕಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದಾದಮೇಲೆ ಅಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಷ್ಟು MB ಕೇಳುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಫೋಟೋನ ಜಾಸ್ತಿ MB ಇದ್ದರೆ ಕಾಂಪ್ರೆಸ್ ಮಾಡಿಬಿಟ್ಟು ಅದನ್ನ ನೀವು ಅಪ್ಲೋಡ್ ಮಾಡಿ. ಸೊ ಇಷ್ಟೇ ಆಗಿರುತ್ತೆ. ಸರ್ವರು ಬಂದಮೇಲೆ ಖಂಡಿತ ಕೂಡ ನಾನು ಯಾರ್ದಾದ್ರೂ ಒಂದು ಅಪ್ಲಿಕೇಶನ್ ಹಾಕಿಬಿಟ್ಟು ತೋರಿಸ್ತೀನಿ. ಸೊ ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಅಪ್ಲಿಕೇಶನು ಫೋಟೋ ಸಿಗ್ನೇಚರ್ ಆದಮೇಲೆ ಫೀ ಪೇಮೆಂಟ್ ಮಾಡೋದು ನಿಮ್ಮ ಫೋನ್ಪೇ ಗೂಗಲ್ ಪೇ ಅದರಿಂದ ಹಾಕ್ಬೋದು. ಅದಾದಮೇಲೆ ಪೇಮೆಂಟ್ ಸಕ್ಸಸ್ ಆದರೆ ನೀವು ನೆಕ್ಸ್ಟು ಪ್ರಿಂಟ್ನ ತೊಗೋಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ಚಾನಲಲ್ಲಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ PC, PSI, SDA, FDA ಮುಂತಾದ ಪರೀಕ್ಷೆಗಳ ಎಲ್ಲ ಮಾಹಿತಿಯನ್ನು ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೇವೆ. ದಯವಿಟ್ಟು ಎಲ್ಲರೂ ಒಂದ್ಸಲ ನೋಡಿ. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕಿಂದ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಜಾಯ್ನ್ ಆಗಿ.